ಟಾಪ್ 5 ಟಿಪ್ಸ್ ಫಾರ್ ಗುಡ್ ನೈಟ್ ಸ್ಲೀಪ್. ತಮಗೆ ಮಗುವಿನಂತೆ ನಿದ್ರೆ ಮಾಡಲು 5 ಇಂಪಾರ್ಟೆಂಟ್ ಟಿಪ್ಸ್. ನಂಬರ್ 1, ಪ್ರತಿ ದಿವಸ ಕರೆಕ್ಟ್ ಟೈಮ್ಗೆ ಅಂತೇಳಿ ಪ್ರತಿ ದಿವಸ ಕರೆಕ್ಟ್ ಟೈಮ್ ಬೆಡ್ಗೆ ಹೋಗಿ. ನಂಬರ್ 2, ಬೆಳಗ್ಗೆ ಎದ್ದ ತಕ್ಷಣ ತಾವು ಸನ್ ಎಕ್ಸ್ಪೋಜರ್ ಆಗಬೇಕು. ಇದರಿಂದ ಬಾಡಿಯಲ್ಲಿ ನ್ಯಾಚುರಲ್ ರಿದಮ್ ಬರುತ್ತೆ, ಸರ್ಕ್ಯಾಡಿಯನ್ ರಿದಮ್ ಮತ್ತು ಬಾಯ್ಸ್ ಕ್ಲಾಕ್ ರೀಸೆಟ್ ಆದಾಗ ತಮಗೆ ನಿದ್ರೆ ಚೆನ್ನಾಗಿ ಬರುತ್ತೆ. 3ನೇದು, ಸನ್ಸೆಟ್ ಆದಮೇಲೆ ಊಟವನ್ನು ಕಡಿಮೆ ಮಾಡಿ, ಲೈಟ್ ಸ್ನ್ಯಾಕ್ ತಗೊಳ್ಳಿ. ಕ್ಲೋಸ್ ಟು ಬೆಡ್ ದಯವಿಟ್ಟು ಊಟ ಮಾಡಬೇಡಿ. ನೀವು ರಾತ್ರಿ 9 ಗಂಟೆ ಹೊಟ್ಟೆ ತುಂಬ ಸ್ಪೈಸಿ ಫುಡ್ ಊಟ ಮಾಡಿದಾಗ ಎಸಿಡಿಟಿ ಜಾಸ್ತಿ ಆಗಿ, ಇಂಡೈಜೆಷನ್ ಆಗಿ, ಗ್ಯಾಸ್ ಬ್ಲೋಟಿಂಗ್ ಆಗಿ ತಮಗೆ ನಿದ್ರೆ ಬರಲ್ಲ. ಓಕೆ, ನೆಕ್ಸ್ಟ್ ಟಿಪ್ಪು, ಆಫ್ಟರ್ ಸನ್ಸೆಟ್ಟು ದಯವಿಟ್ಟು ಮೊಬೈಲು ಅಥವಾ ಯಾವುದೇ LED ಸ್ಕ್ರೀನು, LED ಲೈಟನ್ನು ಅವಾಯ್ಡ್ ಮಾಡಿ. ಸೊ ರೂಮಲ್ಲಿ ಆರೆಂಜ್ ಲೈಟು, ರೆಡ್ ಲೈಟನ್ನು ಯೂಸ್ ಮಾಡಿ. ಮೊಬೈಲಲ್ಲಿ ಬ್ಲೂ ಫಿಲ್ಟರ್ ಆ್ಯಪ್ ಬರುತ್ತೆ, f.lux ಅಂತ, ಅದನ್ನು ಯೂಸ್ ಮಾಡಿ. ಲ್ಯಾಪ್ಟಾಪಲ್ಲಿ ಕೂಡ ಯೂಸ್ ಮಾಡಿ. ಸೊ ಈ ಥರ ಮಾಡಿದಾಗ ನಿಮಗೆ ನಿದ್ರಾಹೀನತೆ ಹೋಗುವ ಸಂಭವ ಜಾಸ್ತಿ ಇದೆ, ನಿದ್ದೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು, ಕ್ಲೋಸ್ ಟು ಬೆಡ್ಡು ಎಕ್ಸಸೈಸ್ ಮಾಡಬೇಡಿ. ಅರ್ಲಿ ಮಾರ್ನಿಂಗ್ ಅಥವಾ ಮಧ್ಯಾಹ್ನ ಎಕ್ಸಸೈಸ್ ಮಾಡಿ ಒಂದು ಅರ್ಧ ಗಂಟೆ ಹೆವಿ ವರ್ಕೌಟ್ ಮಾಡಿದಾಗ ಸುಸ್ತಾಗಿ ತಮಗೆ ರಾತ್ರಿ ಸರಿಯಾಗಿ ನಿದ್ರೆ ಬರುತ್ತೆ. ನೆಕ್ಸ್ಟು, ಸ್ಟ್ರೆಸ್ಸು. ರಾತ್ರಿ ಯಾವುದೇ ಫೋನಲ್ಲಿ ಬಿಸ್ನೆಸ್ ಬಗ್ಗೆ, ನಾಳೆ ಪ್ಲ್ಯಾನ್ ಬಗ್ಗೆ, ಅದ್ರ ಬಗ್ಗೆ ದಯವಿಟ್ಟು ಮಾತಾಡಬೇಡಿ. ಆದಷ್ಟು ಈವ್ನಿಂಗ್ ಫೋನನ್ನು ಕಡಿಮೆ ಮಾಡಿ. ನಿಮ್ಮಲ್ಲಿರೋ ಯೋಚನೆಗಳನ್ನು ಎಲ್ಲ ಬರೆದಿಟ್ಕೊಳ್ಳಿ. ಇದರಿಂದ ಕೂಡ ಒಳ್ಳೆ ನಿದ್ದೆ ಬರೋ ಸಂಭವ ಉಂಟು. ನೆಕ್ಸ್ಟು, ಇಷ್ಟು ಆದರೂ ನಿದ್ದೆ ಬರದೇ ಇದ್ದಾಗ ನಮ್ಮ ಹತ್ರ ಬಂದು ಎಲೆಕ್ಟ್ರೋಅಕ್ಯುಪಂಕ್ಚರ್ ಅಥವಾ ಸ್ಕ್ಯಾಲ್ಪ್ ಅಕ್ಯುಪಂಕ್ಚರ್ ತೊಗೊಂಡಾಗ ಅಥವಾ ಸ್ಪೈನೋ ಡಿಸ್ಕ್ ಪ್ರಾಬ್ಲಮ್ ಇದ್ದಾಗ ನಿಮಗೆ ನಿದ್ರೆ ಬರಲ್ಲ, ಯಾಕಂದರೆ ನರ್ಮಲೆ ಪ್ರೆಷರ್ ಬಿದ್ದು ನಿದ್ರೆ ಮಾಡೋಕ್ಕೆ ಬಿಡಲ್ಲ. ಆವಾಗ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡಾಗ ತಮಗೆ ಒಳ್ಳೆ ನಿದ್ರೆ ಬರುವ ಸಂಭವ ಜಾಸ್ತಿ. ಥ್ಯಾಂಕ್ ಯು.